ಎಲ್ಲರೂ ಎದ್ದೋಗಿಲ್ಲ, ನನ್ನಂತೂ ವಿಪರೀತ ಗೊಂಡಿದ್ದೀರಿ. ಏನ್ ಮಾತಾಡ್ಬೇಕು ಅಂತ ಅರ್ಥ ಆಗ್ತಿಲ್ಲ. ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ತೀನಿ, ನೀವು ತಪ್ಪು ಮಾತಾಡಿಸ್ಕೊಬೋದು ಅಂತ. ಯಾಕೆಂದ್ರೆ ಏನ್ ಮಾತಾಡೋದು ತಪ್ಪು ಹೇಳೋದೇ ಜಾಸ್ತಿ ಆಗಿದ್ದೀರಿ. ಬಹಳ ಸುಲಭವಾದ ಕೆಲಸ. ಸೊ ಅದಕ್ಕೆ ಟೈಮ್ ಎಷ್ಟು ಕೊಟ್ಟಿರೋದು? ಅದರ 3 ನಿಮಿಷ. ಸೊ ಈ ಒಂದು ಪವಿತ್ರವಾದಂತಹ ಕೃಷ್ಣ ಮಠದ ಈ ಕ್ಷೇತ್ರದಲ್ಲಿ ವೇದಿಕೆಯಲ್ಲಿರುವಂತಹ ವಿಶ್ವತೀರ್ಥ ಶ್ರೀಗಳ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ 64ನೇ ವರ್ಷದ ಈ ಒಂದು ಐತಿಹಾಸಿಕ ಸಮಾರಂಭಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟಂತಹ ಸುಗುಣೇಂದ್ರ ಶ್ರೀ ತೀರ್ಥ ಸ್ವಾಮಿಗಳ ಪಾದಗಳಿಗೆ ನಮಿಸ್ತದೆ. ಮತ್ತೊಬ್ಬ ಶ್ರೀಗಳಂತಹ ಶ್ರೀ ಸುಶೇಂದ್ರ ತೀರ್ಥ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ, ನಮ್ಮ ಸಂಸತ್ ಸದಸ್ಯರಂತ ಪುಟ್ಟ ಶ್ರೀನಿವಾಸ ಪೂಜಾರಿ ಅವರೇ, ಸುಜೇಂದ್ರ ಅವರೇ, ಯಶ್ಪಾಲ್ ಶಿವಣ್ಣರವರೇ, ಆಗ ವಿಶ್ವರೂಪ ದರ್ಶನ ನೋಡಿದಾಗ ನನಗೆ 50-60 ವರ್ಷದ ನನ್ನ ಒಂದು ವಿಚಾರ ತಲೆಗೊತ್ತಾಗುತ್ತೆ. ಪಿತಾಸಿ ಲೋಕಸ್ಯ ಚರಾಚರಸ್ಯ ತಮಸ್ಯ ಪೂಜ್ಯಸ್ಯ ಗುರುಗರಿಯ ನತ್ ಸಮೀಪಿ ಅಭ್ಯಧಿಕ ತ್ವಮೇವ ಲೋಕತ್ರಯೇಕಪಿಹ ಪ್ರತಿಪ್ರದಾವ ನಮಾದಿದೇವ ಪುರುಷ ಪುರಾಣಃ ನಮಸ್ಯ ವಿಶ್ವಂ ಪರಂ ನಿಧಾನಂ ಏತಾಸಿ ವೇದಂ ಚ ಪರಂ ಚ ಧರ್ಮ ವಯಾತತಂ ವಿಶ್ವಂ ಅನಂತರೂಪಂ. ನಮ್ಮ ಧರ್ಮ ಮನುಷ್ಯನಿಗೆ ಆತ್ಮವಿಶ್ವಾಸ ಹೆಚ್ಚಿಸುವುದು ದಾರಿಗಳು. ನಾನು ನೀವು ಈಗ ಇಲ್ಲಿ ಸ್ಟೇಜ್ ಮೇಲೆ ನನಗೆ ಶ್ರೀಗಳ ಪುಸ್ತಕದಲ್ಲಿ ವಿದೇಶ ನನಗದೇನು ಕಡಿಯೋದು. ಬೆಣ್ಣೆ ಸಾರಿ, ನಾನು ಕೃಷ್ಣನ್ ಕೊಳ್ಳೆನ್ ಈ ಅಂತ ಅದು ಗೊತ್ತಿರ್ಲಿಲ್ಲ. ಆ ಕೃಷ್ಣನ ಕೊಳ್ಳಲ್ಲಿ ಅಂತ ದೊಡ್ಡ ನಾದ, ಆ ಒಂದು ಬಿದಿರು ಬೊಂಬೆಲಿ ಇರ್ತದೆ ಅಂತ ಇದೇ ಈ ದೇಶದ ಸಂಸ್ಕೃತಿ. ಇದಕ್ಕೆ ಸಾಧ್ಯ ಇಲ್ಲ ಅಂತ. ಹಂಗೆ ಇವತ್ತು ನಾವು ನಮ್ಮಲ್ಲಿ ನಾವೇ ಅನೇಕ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡು ಆ ದೇವರಲ್ಲಿ ನಮ್ಮ ಕಷ್ಟ ಸುಖಗಳನ್ನ ಕೇಳ್ಕೊಂಡು ಇವತ್ತು ನಾವೆಲ್ಲ ಕೂಡ ಯಶಸ್ಸನ್ನು ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಾನು ಹಿಂದೆ ಎಲ್ಲೋ ಒಂದ್ ಕಡೆ ಮಾತಾಡ್ತಾ ಇದ್ದು ಚರ್ಚೆ ಬಂತು. ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ನಾವೇನೇ ಪ್ರಯತ್ನ ಕೆಲವು ಸಂದರ್ಭ ಫೇಲ್ ಆಗ್ಬೋದು. ನಾವು ಭಗವಂತನ ಮುಂದೆ ನಾವು ನಿಂತ್ಕೊಂಡು ನಾವು ಪ್ರಾರ್ಥನೆ ಮಾಡಿದಾಗ ನಮ್ಗೆ ವಿಫಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೀವಿ. ಮನುಷ್ಯನಿಗೆ ಸೋಲು ಗೆಲುವು ಬದುಕಿನಲ್ಲಿ ಯಾವುದು ಕೂಡ ಶಾಶ್ವತ ಇಲ್ಲ. ಗೆದ್ದವರು ಇದ್ದಾರೆ, ಸೋತಾರೆ, ಕೊನೆಗೆ ಮನುಷ್ಯ ಇರ್ತದೆ. ಕೊನೆಗೆ ಎಲ್ಲರೂ ಒಂದ್ ಕಡೆ ನಿಮ್ಗೊಂದು ಅವಕಾಶ ಇರ್ತದೆ. DVG ಒಂದ್ ಕಡೆ ಒಂದು ಮಾತಾಡ್ತಾರೆ, ನಾನು ಮಮ್ಮಾಡು ಕೈಗೆ ದೊರೆದ ಗುಜ್ಜುಗವ ನಾನೇನು ಹುಲ್ಲು ಕಡ್ಡಿ ಎಂಬ ನುಡಿಬೇಡ, ಈನ ಮಾವುದ ಮಿಲ್ಲ ಜಗದ ಹುಡುಗಿಯ ತಾಣ ಇರುವುದು ಮಂಕುತಿಮ್ಮ ಅಂತ. ಅಂದ್ರೆ ಈ ದೇಗಲ ಜಗತ್ತಿನ ಗುಡಿಯಲ್ಲಿ ಒಂದು ಬಡವ ಇರ್ಲಿ, ಸಾವುಕಾರ ಇರ್ಲಿ, ಶ್ರೀಮಂತ ಇರ್ಲಿ, ಯಾರೇ ಆಗ್ಲಿ, ಅವ್ರು ಹೇಳ್ದಂಗೆ 2 ಕಾಯಿ ಇಟ್ಟವನು ಒಂದೇ, ಬೇರೆ ಕೃಷ್ಣನ ಚಿನ್ನ ಏನ್ ಕೊಟ್ರು ಕೂಡ ಒಂದೇ. ಕೊನೆಗೆ ಎಲ್ಲರೂ ಒಂದು. ಈಗ ಇರುವೆ ನಾವು ಮಾತಾಡ್ತೀವಿ, ಇರುವೆ ಕೂಡ ಏನಾದ್ರು ಒಂದು ಸಾಧನೆ ಮಾಡುವಂತ ಶಕ್ತಿ ಇರ್ತದೆ. ಈಗ ಪಿಲಾರ್ತಿ ಒಂದ್ ಕಡೆ ಸಗಣಿ ಇರ್ತದೆ, ಒಂದ್ ಕಡೆ ಹುಲಿ ಇರ್ತದೆ, ಅವೆರಡು ಇಟ್ಟ ತಕ್ಷಣ ಪಿಲಾರ್ತಿ. ಹಂಗೆ ಇವತ್ತು ಪ್ರತಿಯೊಬ್ಬರು ಕೂಡ ಈ ಸಮಾಜದಲ್ಲಿ ನಾವ್ಯಾರೋ ನಾವು ಬಡವ ಶ್ರೀಮಂತ, ನೀವು ಕೆಳಗಡೆ ಇದ್ದೀರಿ, ನಾವು ಮೇಲ್ಗಡೆ ಕೂತಿದ್ದೀರಿ ಅಂತ ಯಾರಿಗೂ ಭಾವನೆ ಬಿಡ. ಎಲ್ಲರೂ ಕೂಡ ಈ ಪ್ರಪಂಚದಲ್ಲಿ ಜನ್ಮವನ್ನ ತಾಳದ ಮೇಲೆ ಎಲ್ಲರೂ ಕೂಡ ಒಂದಲ್ಲ ಒಂದು ಅವಕಾಶ ಇದ್ದೇ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಕೆಲಸವನ್ನ ನಾವು ಮಾಡೋಣ. ಸೊ ಕಾಯುವ ದೈವ ನಮ್ಮನ್ನೆಲ್ಲ ಕೂಡ ಈ ಸಂದರ್ಭದಲ್ಲಿ ಕಾಪಾಡ್ತೇನೆ. ಪ್ರತಿಕಾರಕ್ಕೆ ಇವತ್ತು ನಾವೆಲ್ಲ ಕೂಡ ನಮ್ಮಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಕೆಲಸವನ್ನು ಮಾಡ್ಕೊಂಡು ಹೋಗೋಣ. ದಾರಿ ಇದ್ದಲ್ಲಿ ನಾವು ನಡಿಲೇಬೇಕಾಗ್ತದೆ. ದಾರಿ ಇಲ್ಲದಲ್ಲಿ ನಡೆಯದೆ ಹೋದ್ರೆ ನಮಗೆ ಸಮಸ್ಯೆ ಆಗ್ತದೆ. ದಾರಿಯನ್ನು ನಾವು ಹುಡ್ಕೊಂಡೇ ಹೋಗ್ಬೇಕಾಗ್ತದೆ. ನಮ್ಮ ಜೀವನದಲ್ಲಿ ಮತ್ತೆ
ಬರದೇ ಇರುವುದು 4 ಅಂಶಗಳು: ಒಂದು ಸಮಯ, ಒಂದು ಮಾತು, ಒಂದು ನಂಬಿಕೆ ಮತ್ತು ಅವಕಾಶ. ದೇವರು ವರನೂ ಕೊಡ್ತಾನೆ, ಶಾಪನೂ ಕೊಡುವುದಿಲ್ಲ. ದೇವರು ವರನೂ ಕೊಡುವುದಿಲ್ಲ, ಶಾಪನೂ ಕೊಡುವುದಿಲ್ಲ. ಆದರೆ ಅವಕಾಶ ಮಾತ್ರ ಕೊಡ್ತಾನೆ. ಅವಕಾಶ ಮಾಡಿದಂಥ ಸಂದರ್ಭದಲ್ಲಿ ನಾವು ಯಾವ ದಿಟ್ಟಿನಲ್ಲಿ ನಾವು ಹೋಗ್ತೀವಿ ಅನ್ನೋದು ಬಹಳ ಮುಖ್ಯ. ಸೊ ಆ ದೃಷ್ಟಿಯಿಂದ ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಮುಖ್ಯ. ಹಂಗೆ ನಮ್ಮ ನಂಬಿಕೆ ಇವತ್ತು ನಾವೆಲ್ಲ ಇಟ್ಕೊಂಡು ಇವತ್ತು ಶ್ರೀಗಳೆಲ್ಲ ಏನವರ ಇವತ್ತು ನಾವು ಮಾಧ್ವಾಚಾರ್ಯರ ವಿಚಾರ ನಾವು ಯಾಕೆ ಇಷ್ಟು ಚಿಂತನೆ ಮಾಡ್ತಾ ಇದ್ದೀವಿ, ಅವ್ರ ಹೆಸರಿನಲ್ಲಿ ಯಾಕೆ ಇವತ್ತು ಅಂಚೆ ಚೀಟಿ ಬಂದಿದೆ ಅಂತಂದರೆ ಅವರ ಆದರ್ಶಗಳು, ಮಾರ್ಗದರ್ಶನಗಳು. ಇವತ್ತೊಬ್ಬ ಗುರು, ಆ ಗುರುನೇ ಗುರಿಯನ್ನು ನಾವು ಕಾಣ್ಬೋದು. ಈಗ ಬಂದ ತಕ್ಷಣ ನಮ್ಮ ಕೈಲಿ ದೀಪವನ್ನು ಹಚ್ಚಿಸಿದ್ರು, ಜ್ಯೋತಿಯನ್ನು ಬೆಳಗಿಸಿದ್ರು. ಅವ್ರು ಮಾತಾಡ್ತಾ ಇದ್ರು, ಅವ್ರು ಚರ್ಚೆ ಮಾಡ್ಬೇಕಾರೆ ಬೆಳಗ್ಗೆ ಸೂರ್ಯ ಹುಟ್ಟತಾನೆ ನಾವು ನಮಸ್ಕಾರ ಮಾಡ್ತೀವಿ, ಸಾಯಂಕಾಲ ಸೂರ್ಯ ಮುಳುಗ್ತಾನೆ ಹಾಗೂ ನಮಸ್ಕಾರ ಮಾಡ್ತೀವಿ ಅಂತ. ಹಂಗೆ ಬಂದ ತಕ್ಷಣ ಜ್ಯೋತಿ ಅಳಿಸಿದ್ರು. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನಶಕ್ತಿ ಸ್ವರೂಪ ದೀಪ ಜ್ಯೋತಿ ಪ್ರಕಾಶತಂ ಅಂತೇಳಿ ಬಹಳ ಸಂತೋಷದಿಂದ ಇನ್ನ ಜ್ಯೋತಿ ಬಹಳ ಸಂತೋಷದಿಂದ ಇವತ್ತು ಬೆಳಗ್ತಾ ಇದೆ. ಆದ್ದರಿಂದ ನಾನು ಹೆಚ್ಚಿಗೆ ಮಾತಾಡೋಕೆ ಹೋಗೋದಿಲ್ಲ. ಬಹಳ ಸಂತೋಷದಿಂದ ಇನ್ನ ಜ್ಯೋತಿ ಬಹಳ ಸಂತೋಷದಿಂದ ಇವತ್ತು ಬೆಳಗ್ತಾ ಇದೆ. ಆದ್ದರಿಂದ ನಾನು ಹೆಚ್ಚಿಗೆ ಮಾತಾಡೋಕೆ ಹೋಗೋದಿಲ್ಲ. ಪ್ರಯತ್ನ ಮಾಡಿ ವಿಫಲ ಆಗ್ಬೋದು, ಪ್ರಾರ್ಥನೆ ಮಾಡಿ ವಿಫಲ ಆಗೋದಿಲ್ಲ ಅಂತ ಮತ್ತೆ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ದೈವ ಧರ್ಮ ಇವತ್ತು ಪರ ನಿಂತು ನಾವೆಲ್ಲ ಕೂಡ ಕಾಯ್ಕೊಳ್ಬೇಕಾದ್ದು ಧರ್ಮ. ಇದನ್ನು ಉಳಿಸ್ಕೊಂಡು ಹೋಗಲೇಬೇಕು. ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಸೇರಿದೆ. ಇವತ್ತು ಭಗವಂತನ ಕೃಪೆಗೆ ಇವತ್ತು ಕೃಷ್ಣ ಇವತ್ತು ನಮಗೆಲ್ಲರೂ ಕೂಡ ಎಲ್ಲ ವಿವಿಧ ಅವತಾರ, ನಾನು ಆಗಲೇ ಹೇಳಿದ್ನಲ್ಲ, ಇವತ್ತು ಆತನ ಅವತಾರಗಳನ್ನು ಇವತ್ತು ಚರ್ಚೆ ಮಾಡ್ಕೊಂಡು ಹೋದರೆ ದಿನಗಳು ಗಂಟೆಗಳು ಕೂಡ ಇವತ್ತು ಮಾಡ್ಕೊಂಡು ಹೋಗ್ಬೇಕಾಗಿದೆ. ಇವತ್ತು ಕೃಷ್ಣ ದೊಡ್ಡವ್ರಿಗಿರ್ಬೋದು, ಚಿಕ್ಕವ್ರಿಗಿರ್ಬೋದು, ಬಡವನಿಗಿರ್ಬೋದು, ಸಾವುಕಾರ ಎಲ್ಲರೂ ಕೂಡ ಇಡೀ ಪ್ರಪಂಚಕ್ಕೆ ಮಾರ್ಗದರ್ಶನ ಮಾಡಿಕೊಡುವಂಥ ಒಂದು ಐತಿಹಾಸಿಕ ಇದೇ ನಮ್ಮ ಭಾರತ ಭೂಮಿಯ ದೊಡ್ಡ ಶಕ್ತಿ. ಆ ಶಕ್ತಿನ ಈ ಸಂದರ್ಭದಲ್ಲಿ ಉಳಿಸ್ಕೊಂಡು ಹೋಗ್ಬೇಕು. ಇವತ್ತು ನಾನು ಉಡುಪಿಗೆ ಬಂದು ಶ್ರೀಗಳ 64ನೆಯ ಜನ್ಮದಿನ ಸಂದರ್ಭದಲ್ಲಿ ಇಂಥ ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ತಾವೆಲ್ಲ ಸೇರಿ ಅವಕಾಶವನ್ನು ಮಾಡಿಕೊಟ್ಟದಕ್ಕೆ ತಮಗೆಲ್ಲರೂ ಕೂಡ ವಂದಿಸಿ ಬೇರೆ ಯಾವುದಾದ್ರೂ ಸಂದರ್ಭದಲ್ಲಿ ಬಂದು ಅನೇಕ ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ನಮ್ಮ ಕೋಟೆ ಪೂಜಾ ಶ್ರೀನಿವಾಸಾಚಾರ್ಯರು ಅವ್ರು ಹೇಳ್ದಂಗೆ ವಿಭಿನ್ನವಾದಂಥ ವಿಚಾರ, ಕೆಲವು ಬಂಡೆ ವಿಚಾರ ಮಾತಾಡೋದು, ಕಲ್ಲು ಬಂಡೆ ಅಂತೇಳಿ. ಆ ಕೋಟೆ ಪೂಜಾ ಶ್ರೀನಿವಾಸಾಚಾರ್ಯರು ಅವ್ರು ಹೇಳ್ದಂಗೆ ವಿಭಿನ್ನವಾದಂಥ ವಿಚಾರ, ಕೆಲವು ಬಂಡೆ ವಿಚಾರ ಮಾತಾಡೋದು, ಕಲ್ಲು ಬಂಡೆ ಅಂತೇಳಿ. ಗುರುಗಳೇ, ಬಂಡೆ ಕಲ್ಲು ಪ್ರಕೃತಿ, ಕಡದರೆ ಆಕೃತಿ, ಪೂಜಿಸಿದ ಸಂಸ್ಕೃತಿ. ಹಂಗೆ ಈ ಬಂಡೆ ಹೆಂಗ್ ಬೇಕಾದ್ರೂ ಉಪಯೋಗಿಸ್ಕೋಬಹುದು. ಶ್ರೀನಿವಾಸಾಚಾರ್ಯ ಈ ಬಂಡೆನ ತಳಪ ಇದನ್ನ ಮೆಟ್ಲು ಮಾಡ್ಕೋಬಹುದು, ದಿಂಡು ಮಾಡ್ಕೋಬಹುದು, ಜಲ್ಲಿನೂ ಮಾಡ್ಕೋಬಹುದು, ವಿಗ್ರಹನೂ ಮಾಡ್ಕೋಬಹುದು. ಹೆಂಗ್ ಬೇಕಾದ್ರೂ ಉಪಯೋಗಿಸ್ಕೊಳ್ತಾವೆಲ್ಲ ಸೇರಿ. ಇಷ್ಟು ಮಾತ್ರ ಹೇಳಿ, ಯಾಕೆಂದ್ರೆ ಈ ಜನ ಹೇಳಬಾರ್ದು. ಇನ್ನು ಮಾತಾಡಕ್ ಹೋದ್ರೆ ಗಂಡು ಕಟ್ಲೆ ಮಾತಾಡ್ಬೇಕಾದ್ರೆ, ಶ್ರೀಗಳು ಮಾತಾಡಿದ್ಮೇಲೆ ಯಾವತ್ತೂ ಮಾತಾಡಬಾರ್ದು. ಆದ್ರೂ ಚಿಂತೆ ಇಲ್ಲ, ಕೊನೆಗೆ ನನ್ನ ಕರೆಸಿ ಮಾತಾಡಿದ್ರಿ. ಇಂಥ ಒಂದು ಪವಿತ್ರವಾದ ಸಮಾರಂಭಕ್ಕೆ ಬಂದು ನಾನು ಪಾಲ್ಗೊಂಡಿದ್ದೀನಲ್ಲ, ಇದು ಬಹಳ ಸಂತೋಷ. ನಿಮ್ಮೆಲ್ಲರ ಆಶೀರ್ವಾದ ಕೂಡ ಈ DK ಶಿವಕುಮಾರ್ ಮೇಲೆ ಇರಲಿ. ಶ್ರೀಗಳು ಬಹಳ ಸಂತೋಷದಿಂದ ನನಗೆ ಆಶೀರ್ವಾದ ಮಾಡಿದ್ದೇನೆ. ಮತ್ತೆ ಬಂದು ಅನೇಕ ಸಂದರ್ಭದಲ್ಲಿ ಮೊದಲನೇ ಬಾರಿಗೆ ಈ ಒಂದು ಐತಿಹಾಸಿಕವಾದಂಥ ಈ ಸಭೆಯಲ್ಲಿ, ಧರ್ಮದ ಸಭೆಯಲ್ಲಿ ಪಾಲ್ಗೊಂಡಿದ್ದೇನೆ. ವಿಶೇಷವಾಗಿ ಇವತ್ತು ಇಡೀ ಜಗತ್ತಿಗೆ ಒಂದು ದೊಡ್ಡ ಸಂದೇಶವನ್ನು ಕಳಿಸುವಂಥ ಕೆಲಸ ಮಾಡಿದ್ದೀರಿ. ಪೋಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಅವರು ಕೂಡ ನಾನು ಅಭಿನಂದಿಸ್ತೇನೆ. ಪ್ರವಚಕರಿಗೂ ಮಾಡ್ತೇನೆ, ಶ್ರೀಗಳಿಗೂ ಮಾಡ್ತೇನೆ. ಇಲ್ಲಿ ಸೇರಿದಂಥ ಎಲ್ಲ ರಾಜಕೀಯ ಮತ್ತು ಧಾರ್ಮಿಕವಾದಂಥ ಎಲ್ಲ ಮುಖಂಡರಿಗೂ ಮತ್ತೊಮ್ಮೆ ವಂದಿಸಿ ತಮ್ಮೆಲ್ಲರ ಆಶೀರ್ವಾದ ಕೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.